ಹೆಲೋ ಫ್ರೆಂಡ್ಸ್, ಅಸ್ಸಲಾಮ್ ಅಲೈಕುಮ್, ನಮಸ್ಕಾರ. ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಟು ಸಿನ್ ಫ್ರೀ ಕಿಚನ್. ನಾನಿವತ್ತು ತುಂಬ ಸೂಪರಾದ ಒಂದು ಬಟಾಣಿ ಮತ್ತು ಆಲೂಗಡ್ಡೆ ಗ್ರೇವಿ ರೆಸಿಪಿಯನ್ನು ನಿಮ್ಮೊಂದಿಗೆ ಶೇರ್ ಮಾಡ್ತಿದ್ದೀನಿ. ಇದಕ್ಕೆ ಮೊದಲಿಗೆ ನಾನೊಂದು 1/4 kg ಬಟಾಣಿನ ತೊಗೊಂಡಿದ್ದೀನಿ, ಹಸೆ ಬಟಾಣಿ. ಅದರ ಸಿಪ್ಪೆ ಎಲ್ಲ ತೆಗೆದು ಕಾಳನ್ನು ತೆಗೆದಿಟ್ಟಿದ್ದೀನಿ. ನೋಡಿ, ಇದು ಇಷ್ಟ ಆಗಿದೆ. ಇದು 1/4 kg ಹಸಿ ಬಟಾಣಿ ಇದೆ. ಇದಕ್ಕೇ ನಾನು ಒಂದು 4 ಆಲೂಗಡ್ಡೆನ ಸಿಪ್ಪೆ ತೆಗೆದು ನೀರಲ್ಲಿ ಹಾಕಿ ಇಟ್ಟಿದ್ದೀನಿ. ಇದಕ್ಕೇ ನಾನು 2 ಟೊಮಾಟೋನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಮತ್ತು 1 ಹಸಿಮೆಣಸು, ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಮತ್ತು 1 ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನಾನು ಮೊದಲಿಗೆ ಮಿಕ್ಸಿ ಜಾರ್ ತಗೊಂಡು ಅದಕ್ಕೆ ನಾನು ಈಗ ಕೊತ್ತಂಬರಿ ಸೊಪ್ಪು, 1 ಕಟ್ ಮಾಡಿದ ಹಸಿಮೆಣಸು ಮತ್ತು ಕಟ್ ಮಾಡಿಟ್ಟ ಟೊಮೆಟೊನ ಹಾಕಿ ಇದನ್ನು ನುಣ್ಣಗೆ ರುಬ್ಬಾರ್ದು, ತರಿಯಾಗಿ ರುಬ್ಬಿ ತರ್ತೀನಿ. ನೋಡಿ, ಇದನ್ನು ಹಾಕಿದ್ದೀನಿ. ಇದನ್ನು ತರಿಯಾಗಿ ರುಬ್ಬಿ ಇಟ್ಕೋಬೇಕು ಫ್ರೆಂಡ್ಸ್. ನೋಡಿ, ಇಷ್ಟು ತರಿಯಾಗಿ ರುಬ್ಬಿ ತೆಗೆದಿಟ್ಕೊಂಡಿದ್ದೀನಿ. ಇದು ಇಷ್ಟ ಆದರೆ ಸಾಕು. ಈಗ ನಾನು ಆಲೂಗಡ್ಡೆನ ಸ್ಕ್ವೇರ್ ಆಗಿ ಕಟ್ ಮಾಡೋಣ. ಈ ಥರ ನೋಡಿ, ಹೀಗೆ ಸ್ಕ್ವೇರಲ್ಲಿ ಕಟ್ ಮಾಡಿ ಇಟ್ಕೋಬೇಕು. ದೊಡ್ಡದಾಗಿಯೇ ಕಟ್ ಮಾಡಿ, ಹೀಗೆ ಕಟ್ ಮಾಡಿ ಇದನ್ನು ನೀರಿಗೆ ಹಾಕಿ ಇಡಬೇಕು. ಇಲ್ಲದಿದ್ದರೆ ಅದು ಕಪ್ಪಾಗತ್ತೆ. ಈಗ ಒಂದು ಬಾಣಲೆ ಇಟ್ಟು ಗ್ಯಾಸ್ ಆನ್ ಮಾಡಿ ಸ್ವಲ್ಪ ಎಣ್ಣೆ ಹಾಕಿ, ಒಂದು 2 ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಬೇಕು. ಹಾಕಿ ಈಗ ನಾವು ನೆನೆಸಿಟ್ಟ ಆಲೂಗಡ್ಡೆನ ಅದನ್ನು ಫ್ರೈ ಮಾಡಬೇಕು. ಇದನ್ನು ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋ ತನಕ ಅದನ್ನು ಫ್ರೈ ಮಾಡಬೇಕು ಆಲೂಗಡ್ಡೆನ. ತುಂಬ ಟೇಸ್ಟ್ ಆಗಿರುತ್ತೆ, ನೀವು ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಈಗ ನೋಡಿ, ಇಷ್ಟು ಗೋಲ್ಡನ್ ಕಲರ್ ಆಗಿದೆ. ಇಷ್ಟ ಆದರೆ ಸಾಕು, ಇದನ್ನು ತೆಗೆದಿಡೋಣ. ಇದಿಷ್ಟು ಗೋಲ್ಡನ್ ಕಲರ್ ಆದರೆ ಸಾಕು. ಇದು ಮತ್ತೆ ನಾವು ಇದನ್ನು ಬೇಯಿಸಬೇಕು, ಅದಕ್ಕಾಗಿ ಇಷ್ಟು ಫ್ರೈ ಆದರೆ ಸಾಕು. ಇದೆಲ್ಲ ಫ್ರೈ ಆದಮೇಲೆ ಇದೇ ಬಾಣಲಿಗೆ ನಾವು ಮತ್ತೆ 2 ಸ್ಪೂನು ಎಣ್ಣೆ ಹಾಕಿ ಇದಕ್ಕೆ ಸ್ವಲ್ಪ ಜೀರಿಗೆ ಹಾಕಬೇಕು. ಸ್ವಲ್ಪ ಜೀರಿಗೆ ಮತ್ತು ಸ್ವಲ್ಪ ಸಾಸಿವೆ ಹಾಕೋಣ. ಒಂದು ಸ್ವಲ್ಪ ಸಾಸಿವೆ ಹಾಕಿ ಸಾಸಿವೆ ಸಿಡಿದ ಮೇಲೆ ನಾವು ಇದಕ್ಕೆ ಹೆಚ್ಚಿಟ್ಟ ಈರುಳ್ಳಿನ ಹಾಕೋಣ. 1 ಈರುಳ್ಳಿನ ಸಣ್ಣದಾಗಿ ಹೆಚ್ಚಿ ಅದನ್ನು ಹಾಕಿ ಇದನ್ನು ಗೋಲ್ಡನ್ ಬ್ರೌನ್ ಆಗೋವರೆಗೆ ಫ್ರೈ ಮಾಡಬೇಕು. ನೋಡಿ, ಇದು ಇಷ್ಟು ಫ್ರೈ ಆದರೆ ಸಾಕು. ಇದಕ್ಕೇನೆ ನಾನು 1 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ತೀನಿ. ಇದನ್ನು ಹಾಕಿ ಇದನ್ನು ಸಹ ಫ್ರೈ ಮಾಡಬೇಕು. ಇದು ಹಸಿ ವಾಸನೆ ಎಲ್ಲ ಹೋಗೋ ತನಕ ಇದನ್ನು ಫ್ರೈ ಮಾಡಬೇಕು. ಈಗನೇ ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡಿ ಉಪ್ಪು ಹಾಕಬೇಕು. ಉಪ್ಪು ಹಾಕಿ ಇದನ್ನು ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿದ್ಮೇಲೆ ಇದಕ್ಕೆ ನಾವು ತರಿಯಾಗಿ ರುಬ್ಬಿಟ್ಟಿರುವಂಥ ಹಸಿಮೆಣಸು, ಟೊಮೆಟೊ ಮತ್ತು ಕೊತ್ತಂಬರಿ ಸೊಪ್ಪಿನ ಮಿಶ್ರಣವನ್ನು ಹಾಕಿ ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಇದು ಹಸಿ ವಾಸನೆ ಎಲ್ಲ ಹೋಗೋ ತನಕ ಇದನ್ನು ಫ್ರೈ ಮಾಡಬೇಕು. ಚೆನ್ನಾಗಿ ಫ್ರೈ ಆಗ್ತಿದ್ದೀವಿ. ಇವಾಗಲೇ ನಾವು ಮಸಾಲೆ ಪುಡಿನೆಲ್ಲ ಹಾಕೋಣ. ಅದಕ್ಕೆ ನಾನೀಗ ಸ್ವಲ್ಪ ಅರಿಶಿಣದ ಪುಡಿ, ಒಂದು ಸ್ವಲ್ಪ ಗರಂ ಮಸಾಲ ಪುಡಿ, ಖಾರಕ್ಕೆ ಎಷ್ಟು ಬೇಕು ನೋಡಿ ಅಷ್ಟು ಮೆಣಸಿನ ಪುಡಿ ಹಾಕಿ. ನಾನು ಹಸಿಮೆಣಸು ರುಬ್ಬಿದ್ದೀನಿ, ಅದಕ್ಕೆ ನಾನು ಸ್ವಲ್ಪನೇ ಮೆಣಸಿನ 1 ಸ್ಪೂನ್ ಆಗುವಷ್ಟು, ಒಂದು ಸಣ್ಣ ಸ್ಪೂನಲ್ಲಿ 1 ಸ್ಪೂನ್ ಆಗುವಷ್ಟು ಒಣಮೆಣಸಿನ ಪುಡಿ ಹಾಕಿದ್ದೀನಿ. ಹಾಕಿ ಇದನ್ನು ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗನೇ ಇದಕ್ಕೆ ಧನಿಯಾ ಪುಡಿನೂ ಹಾಕಬೇಕು. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ
ಚೆನ್ನಾಗಿ ಒಂದ್ಸತಿ ಮಿಕ್ಸ್ ಮಾಡಬೇಕು. ಇದು ಹಸಿ ವಾಸನೆ ಎಲ್ಲ ಹೋಗಿ ಮಸಾಲೆ ಎಣ್ಣೆ ಬಿಡ್ತಾ ಬರಬೇಕು. ಅಲ್ಲಿ ತನಕ ಅದನ್ನು ಫ್ರೈ ಮಾಡಬೇಕು. ಈಗ ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಇದು ಚೆನ್ನಾಗಿ ಫ್ರೈ ಆಗಿದೆ ನೋಡಿ. ಇಷ್ಟು ಫ್ರೈ ಆದರೆ ಸಾಕು. ಇದಕ್ಕೆ ನಾವು ಫ್ರೈ ಮಾಡಿದ್ದ ಆಲೂಗಡ್ಡೆನ ಹಾಕೋಣ. ಆಲೂಗಡ್ಡೆ ಮತ್ತು ಸ್ವಲ್ಪ ನೀರು, ಗ್ರೇವಿ ನಿಮಗೆ ಎಷ್ಟು ಬೇಕು ನೋಡಿ ಅಷ್ಟು ನೀರು ಹಾಕಿ ಸ್ವಲ್ಪ ಹಾಕಿದ್ದೀನಿ. ಇದಕ್ಕೆ ಆಲೂಗಡ್ಡೆ ಮತ್ತು ಬಟಾಣಿ ಎಲ್ಲ ಬೇಯಬೇಕಲ್ಲ, ಅದಕ್ಕೆ ಸ್ವಲ್ಪ ಹಾಕ್ತೀನಿ. ಈಗ ಇದಕ್ಕೆ ಕ್ಲೀನ್ ಮಾಡಿಟ್ಟ ಬಟಾಣಿನೂ ಸಹ ಹಾಕ್ತೀನಿ. ಹಾಕಿ ಅದನ್ನು ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡಿ ಉಪ್ಪೆಲ್ಲ ನೋಡಿ ಉಪ್ಪು ಕರೆಕ್ಟ್ ಆಗಿದೆ ಅಂತ ನೋಡಿಕೊಂಡು ಇದನ್ನು ಒಂದ್ಸತಿ ಚೆನ್ನಾಗಿ ಕುದಿಸ್ಬೇಕು. ಇದು ಚೆನ್ನಾಗಿ ಆಲೂಗಡ್ಡೆ ಬಟಾಣಿ ಎಲ್ಲ ಚೆನ್ನಾಗಿ ಬೇಯಬೇಕು. ತನಕ ಇದನ್ನು ಮುಚ್ಚಿ ಇದಕ್ಕೆ ಬೇಕಾದಷ್ಟು ನೀರು ಹಾಕಿ ಈಗ ಉಪ್ಪೆಲ್ಲ ಕರೆಕ್ಟ್ ಆಗಿದೆಯಾ ಅಂತ ಒಂದ್ಸತಿ ನೋಡಿ. ಉಪ್ಪೆಲ್ಲ ಕರೆಕ್ಟ್ ಆಗಿದ್ರೆ ಇದನ್ನು ಲಿಡ್ ಕ್ಲೋಸ್ ಮಾಡಿ ಇದನ್ನು ಬೇಯಿಸಬೇಕು. ಒಂದು 2 ರಿಂದ 3 ನಿಮಿಷ ಬೇಯಿಸಬೇಕು. ಇದು ಚೆನ್ನಾಗಿ ಬೇಯಲಿ. ನಾವೀಗ ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ ಒಂದು 3 ಸ್ಪೂನು ಹಸಿ ತೆಂಗಿನಕಾಯಿ ತುರಿನ ಹಾಕಿದ್ದೀನಿ. ಅದು ಮತ್ತು 1 ಸ್ಪೂನು ಗಸಗಸೆನ ಹಾಕಬೇಕು. ಇದು ಗಸಗಸೆ ಇಲ್ಲಿದ್ರೆ ಆಗತ್ತೆ, ಇದ್ದರೆ ಹಾಕಿ. ನಾನು 1 ಸ್ಪೂನು ಗಸಗಸೆ ಹಾಕಿ ಅದನ್ನು ನುಣ್ಣಗೆ ರುಬ್ಕೊಂಡು ಬರ್ತೀನಿ. ಇದನ್ನು ನುಣ್ಣಗೆ ರುಬ್ಕೋಬೇಕು. ಫ್ರೆಂಡ್ಸ್, ಈಗ ಆಲೂಗಡ್ಡೆ ಬಟಾಣಿ ಎಲ್ಲ ಚೆನ್ನಾಗಿ ಬೆಂದಿದೆ ನೋಡಿ ಚೆನ್ನಾಗಿ. ಈಗ 1-2 ಆಲೂಗಡ್ಡೆನ ಹೀಗೆ ಸ್ಮ್ಯಾಶ್ ಮಾಡೋಣ. ಇದರಲ್ಲಿ 2 ಆಲೂಗಡ್ಡೆ ಸ್ಮ್ಯಾಶ್ ಮಾಡಿದರೆ ಸಾಕು. ಇದು ಸಾರು ಸ್ವಲ್ಪ ದಪ್ಪ ಆಗುತ್ತೆ ಅಂತ ಅಷ್ಟೇ. ಗ್ರೇವಿ ದಪ್ಪ ಆಗುತ್ತಾಗಿ ಇದನ್ನು ಸ್ವಲ್ಪ ಸ್ಮ್ಯಾಶ್ ಮಾಡಿ ಹಾಕಿ ಇದನ್ನು ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡಿದ್ಮೇಲೆ ನಾವು ಅವಾಗಲೇ ರುಬ್ಬಿಟ್ಟ ತೆಂಗಿನಕಾಯಿ ತುರಿ ಮತ್ತು ಗಸಗಸೆ ಎಲ್ಲ ಹಾಕಿ ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡಿ ಈಗ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯಾ ಅಂತ ನೋಡ್ಕೋಬೇಕು. ನೋಡಿದ್ಮೇಲೆ ಇದು ಒಂದ್ಸತಿ ಕುದ್ಮೇಲೆ ಸೂಪರಾದ ಆಲೂಗಡ್ಡೆ ಮತ್ತು ಬಟಾಣಿ ಪಲ್ಯ ರೆಡಿ ಆಗುತ್ತೆ. ಫ್ರೆಂಡ್ಸ್, ಈ ಗ್ರೇವಿಗೆ ಒಂದು ಸ್ವಲ್ಪ ಕಸೂರಿ ಮೆಥಿನ ಹಾಕ್ತೀನಿ. ಕಸೂರಿ ಮೆಥಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಬೇಕು. ಇದನ್ನು ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಸೂಪರಾದ ಆಲೂ ಮತ್ತು ಬಟಾಣಿಯ ಗ್ರೇವಿ ರೆಡಿ ಆಗುತ್ತೆ. ಇದು ದೋಸೆ, ಚಪಾತಿ ಮತ್ತು ಪೂರಿಗೆಲ್ಲ ತುಂಬ ಸೂಪರಾಗಿರುತ್ತೆ. ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸದಾಗಿ ವಿಡಿಯೋ ನೋಡುವವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸಿನ್ ಫ್ರೀ ಕಿಚನ್ಗೆ ಸಪೋರ್ಟ್ ಮಾಡಿ. ಸಿ ಯು ಆನ್ ನೆಕ್ಸ್ಟ್ ವಿಡಿಯೋ. ಬಾಯ್.